ಇನ್ನು ನಾಳೆಯಿಂದ ಸಿಎಂ ಸಿದ್ದರಾಮಯ್ಯ ಪರ ಕಾನೂನು ಸಮರ ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಅನುಮತಿ ವಿರುದ್ಧ ಕೋರ್ಟ್ ಮೊರೆ. ರಾಜ್ಯಪಾಲರ ನಡೆ ಕಾನೂನು ಬಾಹಿರ ಅಂತ ವಾದಿಸೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಪ್ರಾಸಿಕ್ಯೂಷನ್ ಅನ್ನ ಏನು ಆದೇಶವನ್ನ ಕೊಟ್ಟಿದ್ದಾರೆ ಅದೇ ಕಾನೂನು ಬಾಹಿರ, ಕಾನೂನು ಪ್ರಕಾರವಾಗಿ ಅವರು ಮಾಡಿಲ್ಲ ಅನ್ನೋದನ್ನ ವಾದಿಸೋದಕ್ಕೆ ಈಗ ಮುಂದಾಗಿರೋದು. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ 17A SOP ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಬ್ರೇಕ್ ಮಾಡಿದ್ದಾರೆ ಅನ್ನೋದು ಈಗ ಕಾಂಗ್ರೆಸ್ನ ಒಂದು ಪಾಳ್ಯದಲ್ಲಿ ನಡೆದಿರುವಂತಹ ಚಿಂತನೆ. ಇದನ್ನು ನಾವು ಮುನ್ನೆಲೆಗೆ ತರಬೇಕು, ಈ ಮೂಲಕ ಕೋರ್ಟ್ನಲ್ಲಿ ವಾದ ಮಂಡಿಸಬೇಕು ಅಂತ ಈಗ ಚಿಂತನೆ ನಡೀತಾ ಇದೆ. 17A SOP ಉಲ್ಲಂಘನೆ ಮಾಡಿದ್ದಾರೆ ರಾಜ್ಯಪಾಲರು ಅಂತ. ಸೊ ಕೋರ್ಟ್ನಲ್ಲಿ ಸಿಎಂ ಪರ ವಾದ ಮಂಡಿಸೋದಕ್ಕೆ ವಕೀಲರು ಸಿದ್ಧತೆಯನ್ನು ನಡೆಸಿದ್ದಾರೆ. ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ ಕಾನೂನು ಬಾಹಿರ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ 17A SOPಯನ್ನು ಉಲ್ಲಂಘಿಸಲಾಗಿದೆ. ಕೋರ್ಟ್ನಲ್ಲಿ ಈ ಬಗ್ಗೆ ಈಗ ಒತ್ತು ನೀಡೋದಕ್ಕೆ ಕೇಂದ್ರ ಸರ್ಕಾರವೇ ಚೆಕ್ ಲಿಸ್ಟ್ ಅನ್ನ ಮಾಡಿದೆ ಪ್ರಾಸಿಕ್ಯೂಷನ್ ನೀಡೋದಕ್ಕೆ ಅಂತ. 2021 ಸೆಪ್ಟೆಂಬರ್ನಲ್ಲಿ ಕೇಂದ್ರ ನೀಡಿರುವಂತಹ ಚೆಕ್ ಲಿಸ್ಟ್ ಪಾಲನೆ ಆಗಿಲ್ಲ ಅಂತ ವಾದ ಮಂಡಿಸೋಕೆ ಮುಂದಾಗಿದ್ದಾರೆ. ಇನ್ನು ಆಗಸ್ಟ್ 23ಕ್ಕೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಬಗ್ಗೆ ವರಿಷ್ಠರ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಸಿದ್ದರಾಮಯ್ಯ. ಆಗಸ್ಟ್ 23ನೇ ತಾರೀಕು ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರಿಷ್ಠರನ್ನ ಭೇಟಿಯಾಗಿ ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಹಿರಿಯ ವಕೀಲರ ಭೇಟಿಗೆ ಪ್ಲಾನ್ ಆಗ್ತಿದೆ. ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಅವಶ್ಯಕತೆ ಸಿಎಂಗಿದೆ. ಹಾಗಾಗಿ ಒಂದ್ ಕಡೆ ಹೈಕಮಾಂಡ್, ಇನ್ನೊಂದು ಕಡೆ ಕ್ಯಾಬಿನೆಟ್ನ ಸದಸ್ಯರು, ಶಾಸಕರು, ಕಾರ್ಯಕರ್ತರು, ಈಗ ಎಲ್ಲರೂ ಕೂಡ ಕಾರ್ಯಕರ್ತರಿಂದ ಹೈಕಮಾಂಡ್ ವರೆಗೂ ಕೂಡ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಸಿಎಂಗಿದೆ. ಇದರ ಬೆನ್ನಲ್ಲೇ ಆಗಸ್ಟ್ 22ರಂದು CLP ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ. ಎಲ್ಲಾ ಶಾಸಕರು ಕೂಡ ಹಾಜರಾಗಬೇಕು ಅಂತ ಪ್ರತಿ ಹಂತದಲ್ಲೂ ಕೂಡ ಎಚ್ಚರಿಕೆ ಹೆಜ್ಜೆಯನ್ನ ಇಡಲಾಗ್ತಾ ಇದೆ. ವರಿಷ್ಠರು, ಹಿರಿಯ ವಕೀಲರ ಭೇಟಿಗೆ ಸಿಎಂ ದೆಹಲಿ ಪ್ರಯಾಣ. ಇದು ಇದೇ ತಿಂಗಳ 23ನೇ ತಾರೀಕು, 22ನೇ ತಾರೀಕು CLP ಮೀಟಿಂಗ್. ಅದಾದ ನಂತರ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸಲಿದ್ದಾರೆ. ಒಂದ್ ಕಡೆ ಶಾಸಕರನ್ನು ಕೂಡ ವಿಶ್ವಾಸದಲ್ಲಿರಿಸಿಕೊಳ್ಬೇಕು, ಹಾಗೇನೆ ಹೈಕಮಾಂಡ್ ಜೊತೆ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ಹೈಕಮಾಂಡ್ ಕಡೆಯಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಅಭಯ ಸಿಕ್ಕಿದೆ ಏನಂತಂದ್ರೆ, ನಾವು ಕಾನೂನು ಹೋರಾಟ ಮಾಡೋಣ ಈ ವಿಚಾರದಲ್ಲಿ ಅನ್ನೋದು.